ಬೆಂಗಳೂರಿನ ನಗರ್ತಪೇಟೆಯಲ್ಲಿ ನಡೆದಂಥ ನಿನ್ನೆ ಘಟನೆ ಏನಿತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆ ಜೋರಾಗ್ತಾ ಇದೆ. ಬೆಂಗಳೂರಲ್ಲಿ ಹನುಮಾನ್ ಚಾಲಿಸ ಸಂಘರ್ಷ ಜೋರಾಗ್ತಾ ಇದೆ. ಬಂಧಿತರನ್ನ ಸಿಆರ್ ಗ್ರೌಂಡ್ನಲ್ಲಿ ಕೂರಿಸಿದ್ದಾರೆ ಪೊಲೀಸರು. ಬಂಧಿತರಿಂದ ಸಿಆರ್ ಗ್ರೌಂಡ್ನಲ್ಲಿ ಹನುಮಾನ್ ಚಾಲಿಸ ಈಗ ಪಠಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸ ಸಂಘರ್ಷ. ನಿನ್ನೆ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದ ಅಂತ ಹೇಳಿಬಿಟ್ಟು 7 ಜನ ಮುಸ್ಲಿಂ ಯುವಕರು ಬಂದು ಅವನನ್ನ ಹೊಡಿತಾರೆ. ಮುಖಕ್ಕೆಲ್ಲ ಯಾವುದೋ ಒಂದು ಅಸ್ತ್ರದಿಂದ ರಕ್ತ ಬರೋ ರೀತಿಯಲ್ಲಿ ಹೊಡಿತಾರೆ. ಅದಾದ ನಂತರ 3ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಪೊಲೀಸರು. ಇನ್ನೂ ಜನರನ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾರನ್ನ ಮಾಡಿದ್ರೆ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ ಯಾರನ್ನೆಲ್ಲ ಪೊಲೀಸರು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋರನ್ನ ಅರೆಸ್ಟ್ ಮಾಡಿದಾರೋ ಅವ್ರನ್ನೆಲ್ಲ ಸಿಆರ್ ಗ್ರೌಂಡಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಅವರು ಹನುಮಾನ್ ಚಾಲಿಸ ಪಠಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನೀತಿ ಸಂಹಿತೆ ಉಲ್ಲಂಘಿಸಿ ತೇಜಸ್ವಿ ಸೂರ್ಯ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದನ್ನ ಈಗ ಧಾರ್ಮಿಕ ಭಾವನೆ ಕೆರಳಿಸಲು ಕರೆ ಕೊಟ್ಟಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಈಗ ಕೆಪಿಸಿಸಿ ಕಾನೂನು ಘಟಕ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ. ಸೊ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ. ಕೆಪಿಸಿ ಕಾನೂನು ಘಟಕದಿಂದ ಚುನಾವಣಾ ಆಯೋಗಕ್ಕೆ ಈ ದೂರು ಸಲ್ಲಿಕೆಯಾಗಿದೆ. ಧಾರ್ಮಿಕ ಭಾವನೆ ಕೆರಳಿಸಲು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂತಹ ದೂರನ್ನ ನೀಡಿದ್ದಾರೆ. ಬಟ್ ಇಲ್ಲಿ ಧಾರ್ಮಿಕ ಭಾವನೆ ಕೆರಳಿಸಲು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೆಪಿಸಿ ಕಾನೂನು ಘಟಕ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಬಟ್ ಅದೇ ರೀತಿಯಾಗಿ ಅಲ್ಲಿ ಹನುಮಾನ ಚಾಲಿಸ್ ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ಮಾಡಿದ್ದಾರೆ ಆ ಯುವಕರು, ಅವರನ್ನ ಒದ್ದು ಒಳಗಡೆಗೆ ಹಾಕಿ ಅನ್ನುವಂಥದ್ದನ್ನ ಯಾಕೆ ಕೊಡೋದಿಲ್ಲ ದೂರನ್ನ? ಇನ್ನೊಂದು ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಂದಿದ್ದು ಅದು ಕೆರಳಿಸೋಕೆನೆ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಯಾಕೆ ದೂರ ಬರೋದಿಲ್ಲ? ಸಹಜವಾಗಿ ಎದ್ದೇಳುವಂಥ ಪ್ರಶ್ನೆಗಳು. ಗೊತ್ತಿಲ್ಲ. ಈಗ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಈಗ ಕೆಪಿಸಿಸಿ ಕಾನೂನು ಘಟಕ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ.